ಆರ್ಸಿಬಿ ದುಬಾರಿ ಬೆಲೆಗೆ ಖರೀದಿ ಹಿನ್ನೆಲೆ ಮಲ್ಯ ಟ್ವೀಟ್. ಆರ್ಸಿಬಿ ಹೊಸ ಮಾಲೀಕರಿಗೆ ಅಭಿನಂದನೆ. ನಾನು 450 ಕೋಟಿಗೆ 2008ರಲ್ಲಿ ಫ್ರಾಂಚೈಸಿ ಕಟ್ಟಿದ್ದೆ. ನನ್ನ 450 ಕೋಟಿ ಹೂಡಿಕೆ ಇಂದು 16,500 ಕೋಟಿ ತಲುಪಿದೆ. ಆರ್ಸಿಬಿ ಎಂದಿಗೂ ನನ್ನ ಡಿಎನ್ಎಯಲ್ಲಿ ಇರುತ್ತದೆ. ಹೆಮ್ಮೆಯಿಂದ ಮಲ್ಯ ಟ್ವೀಟ್. ಭಯೋತ್ಪಾದಕ ನಂಟು ಆರೋಪದ ಮೇಲೆ ಬಳ್ಳಾರಿಯ ಯುವಕ ಸೇರಿ ದೇಶದ 12 ಮಂದಿ ಬಂಧನ. ಸಾಮಾಜಿಕ ಜಾಲತಾಣಗಳಲ್ಲಿ ಮೂಲಭೂತವಾದಿ ಐಎಸ್ಐಎಸ್ ಸಿದ್ಧಾಂತವನ್ನು ಪ್ರಚಾರ. ಅಲ್-ಮಾಲಿಕ್ ಇಸ್ಲಾಮಿಕ್ ಯೂತ್ ಎಂಬ ಗುಂಪು ರಚಿಸಿ ಕರ್ನಾಟಕ, ಆಂಧ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಸಕ್ರಿಯ. ಬಳ್ಳಾರಿ ನಗರದ ಅಬ್ದುಲ್ ಸಲಾಂ ರಾಜ್ಯದಲ್ಲಿ ಅರೆಸ್ಟ್ ಆಗಿರುವ ಆರೋಪಿ. ಕೊಪ್ಪಳದಲ್ಲಿ ನವವಿವಾಹಿತೆ ಪತಿಯನ್ನು ಬಿಟ್ಟು ನಾಪತ್ತೆ. ವಿಷಯ ತಿಳಿದ ಯುವತಿಯ ಮಾವ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮದುವೆಯಾಗಿ ಕೇವಲ 1 ತಿಂಗಳೊಳಗೆ ನಡೆದ ಈ ದುರಂತ. ಕುಟುಂಬದಲ್ಲಿ ತೀವ್ರ ಆಘಾತ. ಪತ್ನಿ ಸಿಂಧನೂರಿನ ಸಂಜನಾಗಾಗಿ ಪತಿ ಕೊಪ್ಪಳ ನಿವಾಸಿ ನಾಗರಾಜ್ ಹುಡುಕಾಟ. ಈ ಬಗ್ಗೆ ಪೊಲೀಸ್ ದೂರು ಕೂಡ ದಾಖಲಾಗಿದೆ. ಹೈದರಾಬಾದ್ನಲ್ಲಿ 40 ವರ್ಷದ ಮಹಿಳೆ ಅಂಜು ದಾಸರಿ ರಾಮಯ್ಯ ಹತ್ಯೆ. ತನ್ನ ಲವ್ಗೆ ಅಡ್ಡಿಯಾಗಿದ್ದ ತಾಯಿಯನ್ನ ಪ್ರಿಯಕರನ ಜೊತೆ ಸೇರಿ ಕೊಂದ ಅಪ್ರಾಪ್ತೆ. ಅಮ್ಮನ ಸಾಯಿಸಿ ಬೆಡ್ರೂಮ್ನಲ್ಲಿ ಹೂತು ಹಾಕಿ ಸಂಸಾರ ಹೂಡಿದ ಮಗಳು. ತಾಯಿಯ ಶವದ ಮೇಲೆಯೇ ವಾಸವಿದ್ದ ಮಗಳು. ಈಗ ಆಕೆಗೆ 2 ತಿಂಗಳ ಮಗು. 1 ವರ್ಷದ ನಂತರ ಬಯಲಾದ ಹತ್ಯೆ. ಕಲಬುರಗಿ ಅಫಜಲಪುರ ಗ್ರಾಮದ ಹೊರವಲಯದಲ್ಲಿ ಭೀಕರ ಕೃತ್ಯವೊಂದು ನಡೆದಿದೆ. ಪತಿಯ ಪೈಶಾಚಿಕ ಕೃತ್ಯವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ನೋಡುಗರು ಬೆಚ್ಚಿಬಿದ್ದಿದ್ದಾರೆ. 28ರ ಸಾನ್ವಿ ಪತಿ ಅಕ್ಷಯ್ ಇದ್ದಲೇ ಬರ್ಬರವಾಗಿ ಹತ್ಯೆಯಾದ ಮಹಿಳೆ. ಕಾರ್ನಿಂದ ಎಳೆತಂದು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಪತಿ. ಮಾಹಿತಿಗಳ ಪ್ರಕಾರ ಮಹಾರಾಷ್ಟ್ರ ಮೂಲದ ವ್ಯಕ್ತಿಯಿಂದ ಕೃತ್ಯ ನಡೆದಿದೆ ಎನ್ನಲಾಗಿದೆ.